ಕನ್ಸ್ಟ್ರಕ್ಷನಲ್ಲಿ ಕ್ಯೂರಿಂಗ್ಗೆ ಅತಿ ಮುಖ್ಯವಾದ ಪಾತ್ರ ವಹಿಸ್ತದೆ. ಕನ್ಸ್ಟ್ರಕ್ಷನ್ಗೆ ಕ್ಯೂರಿಂಗ್ ಹೇಗೆ ಮಾಡೋದು, ಯಾವುದ್ಯಾವುದಕ್ಕೆ ಕ್ಯೂರಿಂಗ್ ಅಂತ ಯಾರು ಕಮೆಂಟ್ ಮಾಡಿದ್ರು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಪುಟ್ಟಿಂಗ್ ಆದಮೇಲೆ ಪೆಟಸ್ಟಲ್ ಹಾಕ್ತೀವಿ. ಪೆಟಸ್ಟಲ್ ಆದಮೇಲೆ ಮಣ್ಣು ತುಂಬಿ ಫುಲ್ಲು ಪಾತಿ ಮಾಡಿ ಟ್ಯಾಕ್ಟ್ರಲ್ಲಿ ಬಿಟ್ಬಿಡ್ತೀವಿ. ಆಗ ಅದು ಫುಲ್ಲು ಕ್ಯೂರಿಂಗ್ ಆಗುತ್ತೆ. ನಂತರ ಕಾಲಮ್ಗೆ ಗೋಣಿ ಚೀಲ ಕಟ್ಬಿಟ್ಟು ಮೇಲೆ ಒಂದು ಡಬ್ಬ ಇಟ್ಟಿರ್ತೀವಿ. ಅದು ನಂದು ಹಳೆ ವಿಡಿಯೋದಲ್ಲಿ ಇರುತ್ತೆ ನೋಡಿ. ಆ ಡಬ್ಬದಿಂದ ಒಂದೊಂದೇ ಡ್ರಾಪ್ ಬೀಳೋ ಥರ ಆಗುತ್ತೆ. ಅದು ಎನಿ ಟೈಮ್ ಕ್ಯೂರಿಂಗ್ ಆಗ್ತಾ ಇರ್ತದೆ. ಗೋಡೆ ಕಟ್ಟದ್ದು, ಗೋಡೆ ಯಾವುದೇ ಲೆವೆಲ್ ಇರಲಿ ಮೇಲಿಂದ ಕೆಳಗಡೆವರೆಗೂ ಬಿಟ್ರೆ ಚೆನ್ನಾಗಿ ಕ್ಯೂರಿಂಗ್ ಆಗುತ್ತೆ. ಈ ಬಿಸಿಲು ಕಾಲದಲ್ಲಂತೂ ಒಣಗ್ತಾ ಹಾಕಿ ಈ ತರ ಜರಿ ತರ ಹರಿತಾ ಇದೆ ನೋಡಿ. ಇದು ನೋಡ್ತಿದ್ರೆ ಕಣ್ಣಿಗೆ ತಂಪು, ನಮಗೂ ಎಷ್ಟು ಕೆಲಸ ಮಾಡೋವರೆಗೂ ತುಂಬಾನೇ ಖುಷಿ ಆಗುತ್ತೆ. ಬರೀ ಪೈಪ್ ಮಾತ್ರ ಅಲ್ಲ, ಬಿಂದಿಗೆಯಲ್ಲೂ ಹಾಕ್ತಿವಿ ಇದೇ ತರ ಮೇಲಿಂದ ಕೆಳಗಡೆವರೆಗೂ. ಇಟ್ಕೆ ಗೋಡೆಗೂ ಸೇಮ್. ಎಷ್ಟು ತಂಪಾಗಿ ಕಾಣುತ್ತೆ ನೋಡಿ. ಆ ಕಲರ್ ಕೆಂಪು ಕಲರ್ ಕ್ಯೂರಿಂಗ್ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ದಯವಿಟ್ಟು ಕ್ಯೂರಿಂಗ್ ಚೆನ್ನಾಗಿ ಮಾಡಿ. ಕ್ಯೂರಿಂಗ್ಗೆ ಸ್ಟಂತು, ಮೋಲ್ಡ್ಗೂ ಅಷ್ಟೇ ಪಾತಿ ದೊಡ್ಡದಾಗಿ ಕಟ್ಬಿಟ್ಟು 1 ವಾರ ಪೂರ್ತಿ ಬಿಡಿ. 2 ವಾರ ಕ್ಯೂರಿಂಗ್ ಆಗಬೇಕು. 1 ವಾರ ಯಾವುದೇ ಮೆಟೀರಿಯಲ್ ಮೇಲೆ ಇಡಕ್ ಹೋಗ್ಬೇಡಿ. ಚೆನ್ನಾಗಿ ಕ್ಯೂರಿಂಗ್ ಆಗಬೇಕು. ಕ್ಯೂರಿಂಗ್ ಚೆನ್ನಾಗಾದ್ರೇನೆ ಅದು ಸ್ಟಂತ್ ಆಗಿರುತ್ತೆ. ಮೋಲ್ಡ್ ಆದ್ಮೇಲೆ ನೆಕ್ಸ್ಟ್ ಮೇಲೆ ಮಡ್ಡಿ ಎಳಿತೀವಿ. ಮಡ್ಡಿ ಎಳೆದ ಮೇಲೇನು ಅದಕ್ಕೂ ಒಂದು ಪಾತಿ ಮಾಡಿ ಅದಕ್ಕೂ ಸೇಮ್ ಮೋಲ್ಡ್ಗೆ ನಿಲ್ಸೋ ಥರ 1 ವಾರ ನಿಲ್ಸಿ ಸಾಕು. 1 ವಾರ ತಣ್ಣಗಿರುತ್ತೆ, ಕ್ರಾಕ್ ಬರಲ್ಲ. ಕ್ಯೂರಿಂಗ್ ಚೆನ್ನಾಗಿ ಆದಷ್ಟು ಬಿಲ್ಡಿಂಗು ಲೈಫ್ ಜಾಸ್ತಿ ದಿನ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಪ್ಲಾಸ್ಟಿಂಗು ಅಷ್ಟೇ, ಇನ್ಸೈಡು ಜಾಸ್ತಿ ಒಣಗಲ್ಲ. ಈ ಬಿಸಿಲು ಕಾಲದಲ್ಲಿ ಒಣಗ್ತಾ ಇರ್ತವೆ. ಒಣಗ್ತಾ ಹಾಕಿ ಮೇಲಿಂದ ಕೆಳಗಡೆವರೆಗೂ ಬಿಟ್ರೆ ಚೆನ್ನಾಗಿ ತಂಪಾಗಿರುತ್ತೆ. ಕ್ಯೂರಿಂಗ್ ಚೆನ್ನಾಗಾದಷ್ಟು ಕ್ರ್ಯಾಕ್ ಬರಲ್ಲ. ಇದೇ ಥರ ಯಾವುದಾದ್ರೂ ಕನ್ಸ್ಟ್ರಕ್ಷನ್, ರಿನೋವೇಷನ್ ವರ್ಕ್ ಯಾವುದೇ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.